ಅಡುಗೆ ಮಾಡುವ ವಿಚಾರಕ್ಕೆ ಶುರುವಾದಂಥ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ಬೆಂಗಳೂರಿನ ತಲಘಟ್ಟಪುರದಲ್ಲಿ ನಡೆದಿರುವಂಥ ಘಟನೆ ಇದು. ನೇಪಾಳ ಮೂಲದ ಸ್ನೇಹಿತರ ನಡುವೆ ಅಡುಗೆ ವಿಚಾರಕ್ಕೆ ಗಲಾಟೆ ಶುರುವಾಗಿದೆ. ಆ ಗಲಾಟೆ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬೆಂಗಳೂರಿನ ತಲಘಟ್ಟಪುರದಲ್ಲಿ ನಡೆದಿರುವಂಥ ಘಟನೆ ಇದು. ನೇಪಾಳ ಮೂಲದವರಂತೆ ಇವರು ಸ್ನೇಹಿತರು. ಅಡುಗೆ ವಿಚಾರವ ಗಲಾಟೆ ನಡೆದಿದೆ. ಬಹದ್ದೂರ್ ಅನ್ನೋನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ರಾತ್ರಿ ಕೆಲಸ ಮುಗಿಸಿ ಬಂದು ಊಟ ಮಾಡುವಾಗ ಗಲಾಟೆ ಆರಂಭ ಆಗಿದೆ. ಸಾಂಬಾರ್ ಮಾಡುವ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ ಸ್ನೇಹಿತರು. ಎಂತವ್ರು ನೋಡಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾ ಇದ್ದ ಬಹದ್ದೂರ್ ಕಳೆದ ಕೆಲ ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ಕೊಂಡಿದ್ದಂತೆ ಈ ಕೊಲೆಯಾದಂಥವನು. ಗಮನಿಸ್ತಾ ಇದ್ದೀವಿ, ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ಕೊಂಡಿದ್ದಂಥ ಬಹದ್ದೂರ್ನನ್ನ ಆತನ ಸ್ನೇಹಿತನೇ ಕೊಲೆ ಮಾಡಿದ್ದಾನೆ. ಎಂಥ ವಿಚಿತ್ರ ನೋಡಿ. ಅಡುಗೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ನಡುವೆ ಜಗಳ ಆರಂಭ ಆಗಿದೆಯಂತೆ. ಜಗಳ ತಾರಕಕ್ಕೇರಿ ಕೊಲೆನೇ ಮಾಡೋಗ್ಬಿಟ್ಟಿದ್ದಾನೆ. ಇವ್ರು ಎದಕ್ಕೆ ಬಂದಿದ್ದಿಲ್ಲ ದುಡಿಯೋದಕ್ಕೆ? ನೇಪಾಳದವರು ಇವರು. ನೇಪಾಳದವರು ಇಲ್ಲಿ ಬಂದು ಜೀವನ ಕಟ್ಕೊಂಡಿದ್ದಾರೆ, ದುಡಿತಾ ಇದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಆಗಿ. ಸಾಂಬಾರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ನೀನು ಮಾಡು ನಾನು ಮಾಡು, ನೀನು ಮಾಡು ನಾನು ಮಾಡು ಅಂತ ಹೇಳಿ ಜಗಳ ಶುರುವಾಗಿದೆ. ಇಲ್ಲಿ ಬಹದ್ದೂರ್ ಅನ್ನೋನನ್ನು ಇನ್ನೊಬ್ಬ ಹೊಡೆದಾಕಿದ್ದಾನೆ, ಕೊಲೆ ಮಾಡಿಬಿಟ್ಟಿದ್ದಾನೆ ಭೀಕರವಾಗಿ. ಮಹೇಂದ್ರ ಅನ್ನೋನು ಆತನ ಸ್ನೇಹಿತ. ಇಬ್ಬರು ಕೂಡ ಸ್ನೇಹಿತರು, ಇವರು ಜೊತೆಯಲ್ಲೇ ಇರೋರು. ಸಾಂಬಾರು ಮಾಡುವ ವಿಚಾರಕ್ಕೆ ಜಗಳ ಮಾಡ್ಕೊಂಡಿದ್ದಾರೆ, ಕೊಲೆ ಮಾಡಿದ್ದಾನೆ. ಮಹೇಂದ್ರ ಬಹದ್ದೂರ್ನನ್ನು ಕೊಲೆ ಮಾಡಿದ್ದಾನೆ. ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಬಹದ್ದೂರ್ ಈ ಕೊಲೆಯಾಗಿದ್ದಾನಲ್ಲ ಈ ವ್ಯಕ್ತಿ ಇಲ್ಲೇ ಬೆಂಗಳೂರಲ್ಲೇ ವಾಸ ಮಾಡಿಕೊಂಡಿದ್ದ. ಈಗ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ ತಲಘಟ್ಟಪುರ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ಇಂಥ ಘಟನೆಗಳು ಬೆಂಗಳೂರಿನಲ್ಲಿ ಬಹಳಷ್ಟು ನಡೀತಾ ಇದ್ದಾವೆ. ಯಾಕೆ ಅಂತ ಅಂದರೆ ಕ್ಷುಲ್ಲಕ ಕಾರಣಗಳು ಅಂತ ಅಂದಾಗ ಭಾಳ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ಇದೇನು ದೊಡ್ಡ ಕಾರಣನೇ ಅಲ್ಲ ಇದು, ದೊಡ್ಡ ಕಾರಣನೇ ಅಲ್ಲ ಇದು. ಇಬ್ಬರು ಸ್ನೇಹಿತರು, ನೇಪಾಳದವರು, ಬೆಂಗಳೂರಿನಲ್ಲಿ ಜೀವನ ಕಟ್ಕೊಳ್ಳೋಕೆ ಬಂದವರು. ಸಾಂಬಾರು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ.